ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇತ್ತೀಚೆಗಂತೂ ಕಲ್ಕಿ ಭಗವಾನನ ನಿರೀಕ್ಷೆಯಲ್ಲಿ ಭಾರತೀಯರ ಚಕ್ಷು ಕೇಂದ್ರವಾಗಿ ಬಿಟ್ಟಿದೆ ಕಲ್ಕಿ ಭಗವಾನನ ವಿಚಾರ. ಕಲ್ಕಿ ಭಗವಾನ ಹುಟ್ಟಲಿದ್ದಾನೆ ಅನ್ನೋ ನಾನಾ ಪುಕಾರುಗಳು ನಡೀತಾನೆ ಇದೆ. ಆದ್ರೆ ಭವಿಷ್ಯ ಮಾಲಿಕ ಪುರಾಣದ ಪ್ರಕಾರ ಈಗಾಗಲೇ ಕಲ್ಕಿಯ ಜನನವಾಗಿದೆ. ಪರಶುರಾಮರೇ ಅವರಿಗೆ ಗುರುವಾಗಿ ಸಕಲ ವಿದ್ಯೆಗಳನ್ನು ಧಾರೆ ಎರೆಯುತ್ತಿದ್ದಾರೆ ಎನ್ನುವ ಅಂಶವನ್ನು ಉಲ್ಲೇಖಿಸುತ್ತೆ. ಸಕಲ 65 ವಿದ್ಯೆಗಳನ್ನು ಕಲಿತು ಅತಿ ಭಯಾನಕವಾಗಿ ರೂಪಾಂತರಗೊಳ್ಳುತ್ತಾನೆ ಕಲ್ಕಿ ಎಂದು ಭವಿಷ್ಯ ಮಾಲಿಕ ಪುರಾಣ ವರ್ಣಿಸುತ್ತೆ. ಅಷ್ಟಕ್ಕೂ ಕಲ್ಕಿಯ ಗುರುವಾಗಿರುವ ಪರಶುರಾಮರು ಏನು ಕಡಿಮೆನಾ? ಪುರಾಣ ಕಥೆಗಳ ಪುಟ ತಿರುವಿ ಹಾಕ್ತಿದ್ರೆ ಪರಶುರಾಮರ ಪೌರುಷದ ಸಂಗತಿಗಳು ತಿರುವಿಕೊಳ್ತಾ ಹೋಗುತ್ತೆ. ಕ್ಷತ್ರಿಯ ರಾಜರ ವಿರುದ್ಧ ಸಮರ ಸಾರಿದ ಆ ಮಹಾಪರಾಕ್ರಮಿ ಇಡೀ ಭೂಮಂಡಲವನ್ನೇ 21 ಬಾರಿ ಸುತ್ತಿ ಸಿಕ್ಕ ಅಧರ್ಮಿ ಕ್ಷತ್ರಿಯರ ರುಂಡ ಜಂಡಾಡಿದ ಪರಿ ನಿಜಕ್ಕೂ ಅಮೋಘವೇ. ಅಂತಹ ಮಹಾಶಕ್ತಿಶಾಲಿ ಪರಶುರಾಮರು ಹುಟ್ಟಿದ್ದೇಗೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಭಗವಾನ್ ಪರಶುರಾಮರು ಋಷಿ ಜಮದಗ್ನಿ ಮತ್ತು ತಾಯಿ ರೇಣುಕಾರ ಮಗ. ಪರಶುರಾಮರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರೂ ಕ್ಷತ್ರಿಯ ಸ್ವಭಾವವನ್ನು ಹೊಂದಿದ್ದವರು. ಪರಶುರಾಮರ ಮೂಲ ಹೆಸರು ರಾಮ. ಜಮದಗ್ನಿಯ ಋಷಿಯ ಮಗನಾದ ಕಾರಣ ಅವರನ್ನ ಜಮಗಾಗ್ನಿ ಅಂತಲೂ ಕರೀತಾರೆ. ಆದರೆ ಪರಶುರಾಮ ಎನ್ನುವ ಹೆಸರೇ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂಥದ್ದು. ಪರಶುರಾಮರು ಕೂಡ ಶಿವನ ಪರಮಭಕ್ತ ಮತ್ತು ಶಿಷ್ಯ. ಅವರ ಭಕ್ತಿ ಮತ್ತು ಸಾಮರ್ಥ್ಯವನ್ನು ನೋಡಿ ಸ್ವತಃ ಶಿವನೇ ಅವರಿಗೆ ವಿದ್ಯುಬ್ಧಿ ಎಂಬ ತನ್ನ ಪರಶುವನ್ನು ಕೊಟ್ಟ. ಪರಶುವನ್ನು ಸದಾ ಧರಿಸಿರುವುದರಿಂದ ಪರಶುರಾಮನೆಂಬ ಹೆಸರಿನಿಂದ ಲೋಕದಲ್ಲಿ ಪ್ರಸಿದ್ಧನಾದ. ಸೀತಾ ಸ್ವಯಂವರದ ವೇಳೆ ಶ್ರೀರಾಮ ಶಿವನ ಧನಸ್ಸನ್ನು ಮುರಿದಾಗ ಭೂಮಿ ನಡುಗಿತು ಎಂಬ ಐತಿಹ್ಯ ಇದೆ. ಯಾರೋ ಶಿವನ ಧನಸ್ಸನ್ನು ಮುರಿದಿದ್ದಾರೆಂದು ಪರಶುರಾಮರಿಗೆ ತಿಳಿಯಿತು. ತಕ್ಷಣವೇ ಮಹಾರಾಜ ಜನಕನ ಆಸ್ಥಾನವನ್ನ ತಲುಪಿದಾಕ್ಷಣ ರಾಮನು ಶಿವನ ಧನಸ್ಸನ್ನು ಮುರಿಯುತ್ತಿರುವುದನ್ನು ಕಂಡು ಶ್ರೀರಾಮರಿಗೆ ಯುದ್ಧ ಮಾಡುವಂತೆ ಷರತ್ತನ್ನು ಹಾಕ್ತಾರೆ ಪರಶುರಾಮ. ಆ ಸಮಯದಲ್ಲಿ ಶ್ರೀರಾಮರು ಪರಶುರಾಮರಿಗೆ ತಾನು ವಿಷ್ಣುವಿನ ಅವತಾರವೆಂಬ ಅರಿವನ್ನು ಮೂಡಿಸ್ತಾರೆ. ಕೂಡಲೇ ಶ್ರೀರಾಮನ ರಹಸ್ಯವನ್ನು ತಿಳಿದ ಪರಶುರಾಮರ ಕೋಪವು ಶಾಂತವಾಯಿತು. ಅದೇ ಸಮಯದಲ್ಲಿ ಶ್ರೀರಾಮರು ಪರಶುರಾಮರಿಗೆ ಅಮರತ್ವದ ವರವನ್ನು ನೀಡ್ತಾರೆ. ಹಾಗೆ ತನ್ನ ಮುಂದಿನ ಅವತಾರದವರೆಗೂ ತನ್ನ ಸುದರ್ಶನ ಚಕ್ರವನ್ನು ಸುರಕ್ಷಿತವಾಗಿ ಇಡುವ ಜವಾಬ್ದಾರಿಯನ್ನ ಪರಶುರಾಮರಿಗೆ ವಹಿಸುತ್ತಾರೆ. ನಂತರ ಭಗವಾನ್ ವಿಷ್ಣುವೇ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಾಗಿ ಅವತರಿಸಿದಾಗ ಶ್ರೀಕೃಷ್ಣ ಗುರು ಸಂದೀಪನಿಯ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಸ್ವೀಕರಿಸಿ ಮನೆಗೆ ತೆರಳಲು ತಯಾರಿ ನಡೆಸುತ್ತಿದ್ದಾಗ ಪರಶುರಾಮರು ಶ್ರೀಕೃಷ್ಣನನ್ನ ಭೇಟಿಯಾಗ್ತಾರೆ. ಆ ಸಮಯದಲ್ಲಿ ಪರಶುರಾಮರು ಋಷಿ ಸಂದೀಪನಿಯ ಆಶ್ರಮಕ್ಕೆ ಬಂದು ತನ್ನ ಸುದರ್ಶನ ಚಕ್ರವನ್ನ ಶ್ರೀಕೃಷ್ಣನಿಗೆ ಹಿಂದಿರುಗಿಸಿ, ಈಗ ಈ ಯುಗವು ನಿಮ್ಮದಾಗಿದೆ, ಈ ಸುದರ್ಶನ ಚಕ್ರದಿಂದ ಭೂಮಿಯ ಮೇಲಿನ ಪಾಪದ ಭಾರವನ್ನು ಕಡಿಮೆ ಮಾಡಿ ಎಂದು ಪರಶುರಾಮರು ಶ್ರೀಕೃಷ್ಣನಿಗೆ ಪ್ರಾರ್ಥಿಸಿ ಸುದರ್ಶನ ಚಕ್ರ ಹಿಂದಿರುಗಿಸ್ತಾರೆ. ಪರಶುರಾಮರ ಕೋಪ ಎಷ್ಟಿತ್ತು ಅನ್ನುವುದಕ್ಕೆ ಮತ್ತೊಂದು ದಂತಕಥೆಯೂ ಇದೆ. ಅದೇನೆಂದರೆ, ಗಣೇಶನನ್ನ ವಕ್ರತುಂಡ, ಏಕದಂತ ಎಂಬೆಲ್ಲ ಹೆಸರುಗಳಿಂದ ಕರೀತೇವೆ. ಅದೆಲ್ಲದಕ್ಕೂ ಕಾರಣ ಪರಶುರಾಮರ ಕೋಪ. ಒಮ್ಮೆ ಪರಶುರಾಮರು ತಮ್ಮ ಗುರು ಶಿವನನ್ನ ಭೇಟಿಯಾಗಲು ಕೈಲಾಸ ಪರ್ವತಕ್ಕೆ ಬಂದಾಗ ಗಣೇಶ ಪರಶುರಾಮರ ದಾರಿಯನ್ನು ತಡೆದು ತನ್ನ ತಂದೆ ಇದೀಗ ಯಾರನ್ನೂ ಭೇಟಿ ಮಾಡಲು ಸಾಧ್ಯವಿಲ್ಲವೆಂದು ಹೇಳ್ತಾನೆ. ಆದರೆ ಪರಶುರಾಮ ತಾನು ಶಿವನನ್ನ ಭೇಟಿಯಾಗದೆ ಇಲ್ಲಿಂದ ಹೋಗುವುದೇ ಇಲ್ಲ ಎಂದು ಪಟ್ಟು ಹಿಡಿತಾನೆ. ಇದೇ ಕಾರಣಕ್ಕೆ ಗಣಪತಿ ಮತ್ತು ಪರಶುರಾಮರ ನಡುವೆ ಯುದ್ಧ ಪ್ರಾರಂಭವಾಗುತ್ತೆ. ಕೊನೆಗೆ ಕೋಪದ ಭರದಲ್ಲಿ ಪರಶುರಾಮರು ತನ್ನ ಪರಶುವಿನಿಂದ ಗಣೇಶನ ಹಲ್ಲಿಗೆ ಹೊಡಿತಾರೆ. ಹೊಡೆದ ರಭಸಕ್ಕೆ ಒಂದು ಹಲ್ಲೆ ತುಂಡರಿಸಿ ಬೀಳುತ್ತೆ. ಬಳಿಕ ಶಿವನಿಗೆ ಮುಂದಿನ ಪರಿಸ್ಥಿತಿಯ ಅರಿವಾಗಿ ಇಬ್ಬರನ್ನು ಸಮಾಧಾನ ಪಡಿಸ್ತಾನೆ. ಅಂತಹ ಮಹಾನ್ ಕೋಪಿಷ್ಟ ಪರಶುರಾಮರು ಹುಟ್ಟಿದ್ದೇಗೆ ಅನ್ನೋದೇ ನಿಜಕ್ಕೂ ರೋಚಕ. ಪರಶುರಾಮರ ಹುಟ್ಟಿಗೆ ಸಂಬಂಧಿಸಿದಂತೆ ಒಂದು ಪೌರಾಣಿಕ ಕಥೆ ಕೂಡ ಇದೆ. ಕನ್ಯಾಕುಬ್ಜದಲ್ಲಿ ಗಾಧಿ ಎಂದು ಲೋಕದಲ್ಲಿ ವಿಶ್ರುತನಾದ ಮಹಾಬಲಿ ಮಹಾರಾಜನಿದ್ದ. ಆತ ಒಮ್ಮೆ ವನವಾಸಕ್ಕೆ ಹೋಗ್ತಾನೆ. ಕಾಡಿನಲ್ಲೇ ಆಶ್ರಮ ಕಟ್ಟಿಕೊಂಡು ವಾಸಿಸುತ್ತಿರುವಾಗ ಅವರಿಗೆ ಅಪ್ಸರೆಯಂತಿರುವ ಕನ್ಯೆಯು ಜನಿಸ್ತಾಳೆ. ನಂತರ ಆಕೆಯನ್ನ ಭಾರ್ಗವ ರುಚಿಕರು ವರಿಸ್ತಾರೆ. ಆಗ ರಾಜನು ಸಂಶಿತ ವ್ರತ ಬ್ರಾಹ್ಮಣನಿಗೆ ಹೇಳ್ತಾನೆ, ಹಿಂದಿನಿಂದಲೂ ನಡೆದುಕೊಂಡು ಬಂದಂತೆ ಒಂದು ಒಳ್ಳೆಯ ಸಂಪ್ರದಾಯವು ನಮ್ಮ ಕುಲದಲ್ಲಿದೆ ದ್ವಿಜೋತ್ತಮ. ಹಾಗಾಗಿ ಒಂದೇ ಕಿವಿಯ ಕಪ್ಪಾಗಿರುವ ವೇಗವಾಗಿ ಓಡಬಲ್ಲ 1,000 ಬಿಳಿಯ ಕುದುರೆಗಳು ಕನ್ಯಾಶುಲ್ಕ ಎಂದು ತಿಳಿ. ಯಾಕಂದ್ರೆ ನನ್ನ ಮಗಳನ್ನ ನಿನ್ನಂತಹ ಮಹಾತ್ಮನಿಗೆ ಕೊಡಬೇಕು ಎಂದು ರುಚಿಕನು ಹೇಳ್ತಾರೆ. ಒಂದೇ ಕಿವಿಯು ಕಪ್ಪಾಗಿರುವ ವೇಗದಲ್ಲಿ ಓಡುವ 1,000 ಬಿಳಿ ಕುದುರೆಗಳನ್ನು ಕೊಡುತ್ತೇನೆ ಮತ್ತು ನಿನ್ನ ಮಗಳು ನನ್ನ ಪತ್ನಿಯಾಗ್ತಾಳೆ. ಹೀಗೆ ಪ್ರತಿಜ್ಞೆ ಮಾಡಿದ. ಕೂಡಲೇ ವರುಣನನ್ನ ಬರಮಾಡಿಕೊಂಡು ಹೇಳ್ದ,
ಒಂದೇ ಕಿವಿಯು ಕಪ್ಪಾಗಿರುವ ವೇಗದಲ್ಲಿ ಓಡುವ 1,000 ಬಿಳಿ ಕುದುರೆಗಳನ್ನು ಶುಲ್ಕವಾಗಿ ನನಗೆ ಕೊಡು ಎಂದು. ಆಗ ವರುಣನು ಅವನಿಗೆ 1,000 ಕುದುರೆಗಳನ್ನು ಕೊಟ್ಟ. ಹಾಗಾಗಿ ಆ ಕುದುರೆಗಳು ಹೊರಬಂದ ಸ್ಥಳವು ಅಶ್ವತೀರ್ಥವೆಂದು ವಿಖ್ಯಾತವಾಯಿತು. ಆನಂತರ ಗಾಧಿಯು ತನ್ನ ಮಗಳು ಸತ್ಯವತಿಯನ್ನ ಗಂಗಾ ತೀರದ ಕನ್ಯಾ ಕುಬ್ಜದಲ್ಲಿ ಅವನಿಗೆ ಕೊಟ್ಟು ವಿವಾಹ ಮಾಡಿದ. ಆ ಅಮೋಘ ಕ್ಷಣ ತುಂಬಿಕೊಳ್ಳಲು ದೇವತೆಗಳು ವರನ ದಿಬ್ಬಣದಲ್ಲಿ ಇದ್ರು. 1000 ಕುದುರೆಗಳನ್ನು ಪಡೆದು ದೇವತೆಗಳನ್ನು ಕಂಡು ಮತ್ತು ಧರ್ಮದಿಂದ ಪತ್ನಿಯನ್ನು ಪಡೆದ ದ್ವಿಜ ಸತ್ತಮ ರುಚಿಕನು ಬಯಸಿದ ಹಾಗೆ ಬೇಕಾದಷ್ಟು ಆ ಸುಮಧ್ಯಮೆಯೊಡನೆ ರಮಿಸಿದ. ವಿವಾಹದ ನಂತರ ಪತ್ನಿಯೊಂದಿಗೆ ಮಗನನ್ನು ನೋಡಲು ಭೃಗು ಶ್ರೇಷ್ಠನು ಬಂದು ಯೋಗಕ್ಷೇಮ ವಿಚಾರಿಸಿ ಇಬ್ಬರನ್ನ ಕಂಡು ಸಂತೋಷ ಪಡ್ತಾನೆ. ಆ ಇಬ್ಬರು ಗುರುವನ್ನ ಕುಳ್ಳಿರಿಸಿ ಅರ್ಚಿಸಿ ಕೈ ಜೋಡಿಸಿ ಅವರ ಬಳಿ ವಿನಮ್ರವಾಗಿ ನಿಂತುಕೊಳ್ತಾರೆ. ಆಗ ಸೊಸೆಯನ್ನು ನೋಡಿ ಸಂತೋಷಗೊಂಡ ಭೃಗುವು ಹೇಳ್ದ, ಸುಭಗೆ, ವರವನ್ನ ಕೇಳು, ನಿನಗೆ ಬೇಕಾದುದನ್ನು ಕೊಡುತ್ತೇನೆ ಎಂದಾಗ ಸತ್ಯವತಿಯು ತನ್ನ ತಾಯಿಗೆ ಗಂಡು ಮಗುವನ್ನ ವರವಾಗಿ ಕರುಣಿಸು ಎಂದು ಭೃಗುವಿನಲ್ಲಿ ಕೇಳಿಕೊಳ್ತಾಳೆ. ಸತ್ಯವತಿಯ ಬೇಡಿಕೆ ಮೇರೆಗೆ ಭೃಗು 2 ಚರು ಅಂದರೆ ಪ್ರಸಾದದ ಪಾತ್ರೆಯನ್ನು ನೀಡ್ತಾನೆ. ನೀನು ಮತ್ತು ನಿನ್ನ ತಾಯಿ ಸ್ನಾನ ಮಾಡಿದ ನಂತರ ಮಗನನ್ನ ನೀಡುವಂತೆ ಪ್ರಾರ್ಥಿಸಿ ನಿನ್ನ ತಾಯಿ ಅರಳಿ ಮರವನ್ನ ಅಪ್ಪಿಕೊಳ್ಳಬೇಕು. ಹಾಗೆ ನೀನು ಕೂಡ ಗಂಡು ಮಗುವಿಗಾಗಿ ಪ್ರಾರ್ಥಿಸಿ ತನ್ನ ಬಯಕೆ ಈಡೇರುವಂತೆ ಬೇಡಿಕೊಂಡು ಅಂಜೂರದ ಮರವನ್ನ ಅಪ್ಪಿಕೊಳ್ಳಬೇಕೆಂದು ಹೇಳಿದ. ನಂತರ ನಾನು ನೀಡಿದ 2 ಚರುವನ್ನ ಇಬ್ಬರು ಕೂಡ ಪ್ರತ್ಯೇಕವಾಗಿ ತೆಗೆದುಕೊಳ್ಳುವಂತೆ ಹೇಳ್ತಾನೆ. ಭೃಗು ತನ್ನ ಸೊಸೆಗೆ ಉತ್ತಮ ಮಗುವನ್ನ ಕರುಣಿಸಲು ಬೇರೆ ಚರುವನ್ನ ಹಾಗೂ ನನಗೆ ಬೇರೆ ಚರುವನ್ನ ನೀಡಿದ್ದಾನೆಂದು ತಿಳಿದು ಸತ್ಯವತಿಯ ತಾಯಿ ಚರುವನ್ನ ಬದಲಾಯಿಸಿ ಬಿಡ್ತಾಳೆ. ಇದರಿಂದಾಗಿ ಸತ್ಯವತಿಯು ತನ್ನ ತಾಯಿಗೆ ನೀಡಿದ್ದ ಚರುವನ್ನ ತಾನು ಸೇವಿಸ್ತಾಳೆ ಹಾಗೂ ಸತ್ಯವತಿಗೆ ನೀಡಿದ ಚರುವನ್ನ ಆಕೆಯ ತಾಯಿ ಸೇವಿಸ್ತಾಳೆ. ಈ ವಿಷಯವನ್ನ ಭೃಗು ಮಹರ್ಷಿಯು ತನ್ನ ಧ್ಯಾನದ ಶಕ್ತಿಯಿಂದ ತಿಳಿದುಕೊಳ್ತಾರೆ ಹಾಗೂ ತಾಯಿಯೇ ತನ್ನ ಮಗಳು ಸತ್ಯವತಿಗೆ ಮಾಡಿದ ಮೋಸವನ್ನ ತಿಳಿದುಕೊಳ್ತಾರೆ. ಇದರಿಂದಾಗಿ ನಿನ್ನ ಮಗ ಬ್ರಾಹ್ಮಣನಾದರೂ ಕೂಡ ಕ್ಷತ್ರಿಯನಂತೆ ವರ್ತಿಸುತ್ತಾನೆ ಎಂದು ಹೇಳ್ತಾನೆ. ಸತ್ಯವತಿಯು ಈ ವಿಷಯವನ್ನ ಕೇಳಿ ದುಃಖಕ್ಕೆ ಒಳಗಾಗ್ತಾಳೆ. ಭೃಗುವಿನ ಬಳಿ ಮತ್ತೊಮ್ಮೆ ತನ್ನ ಮಗನು ಬ್ರಾಹ್ಮಣನಾಗಿ ವರ್ತಿಸುವಂತೆ ಮಾಡೆಂದು ವರವನ್ನ ಕೇಳ್ತಾಳೆ. ಭೃಗುವು ಆಕೆಯ ಬೇಡಿಕೆಗೆ ಒಪ್ಪುತ್ತಾನೆ. ಬ್ರಾಹ್ಮಣನಾಗಿದ್ದರೂ ಕ್ಷತ್ರಿಯನಾಗಿ ವರ್ತಿಸುವ ಮಗನು ನಿನಗೆ ಹುಟ್ಟುತ್ತಾನೆ. ಕ್ಷತ್ರಿಯನಾದರೂ ಮಹಾಬ್ರಾಹ್ಮಣನಾಗಿ ನಡೆದುಕೊಳ್ಳುವ ಮಹಾವೀರನಾಗಿದ್ದರೂ ಸಾಧುಗಳ ಮಾರ್ಗದಲ್ಲಿ ನಡೆಯುವ ಮಗನು ನಿನ್ನ ತಾಯಿಗೆ ಹುಟ್ಟುತ್ತಾನೆ ಎಂದ. ಆಗ ಆಕೆ ತನ್ನ ಮಾವನನ್ನ ವಿನಮ್ರವಾಗಿ ಬೇಡಿಕೊಂಡು, ಹೀಗೆ ನನ್ನ ಮಗ ಆಗುವುದು ಬೇಡ, ನನ್ನ ಮೊಮ್ಮಗನು ಹಾಗೇ ಆಗಲಿ, ದಯವಿಟ್ಟು ಮನ್ನಿಸಿ ಎಂದು ಬೇಡಿಕೊಳ್ತಾಳೆ. ಭೃಗು ಮಹರ್ಷಿ ಹಾಗೆಯೇ ಆಗಲಿ ತಥಾಸ್ತು ಎಂದು ವರವನ್ನು ಕರುಣಿಸಿದ. ಕಾಲ ಬಂದಾಗ ಅವಳಿಗೆ ತೇಜಸ್ಸು ಮತ್ತು ವರ್ಚಸ್ಸಿನಿಂದ ಕೂಡಿದ ಭಾರ್ಗವ ನಂದನ ಜಮದಗ್ನಿಯು ಪುತ್ರನಾಗಿ ಜನಿಸಿದ. ಆ ತೇಜಸ್ವಿಯು ವೇದಾಧ್ಯಯನದಲ್ಲಿ ಮಹಾ ತೇಜಸ್ವಿಗಳಾದ ಮಹಾನ್ ಋಷಿಗಳನ್ನು ಮೀರಿ ಬೆಳೆದ. ವರ್ಚಸ್ಸಿನಲ್ಲಿ ಭಾಸ್ಕರನಂತಿರುವ ಅವನಿಗೆ ಸಂಪೂರ್ಣ ಧನುರ್ವೇದ ಮತ್ತು 4 ವಿವಿಧ ಶಾಸ್ತ್ರಗಳು ತಾವಾಗಿಯೇ ಒಲಿದು ಬಂದವು. ಆ ಮಹಾ ತಪಸ್ವಿ ಜಮದಗ್ನಿಯು ವೇದಾಧ್ಯಯನದಲ್ಲಿ ನಿರತನಾಗಿ ತಪಸ್ಸನ್ನ ಮಾಡಿ ತನ್ನ ನಿಯಮದಿಂದ ದೇವತೆಗಳನ್ನು ವಶಪಡಿಸಿಕೊಂಡ. ನಂತರ ಆ ಮಹಾಮುನಿಯು ನರಾಧಿಪ ಪ್ರಸೇನಜಿತನಲ್ಲಿಗೆ ಹೋಗಿ ರೇಣುಕೆಯನ್ನು ವರಿಸಿದ. ರಾಜನು ಅವಳನ್ನ ಜಮದಗ್ನಿಗೆ ಕೊಟ್ಟ. ರೇಣುಕೆಯನ್ನ ಪತ್ನಿಯಾಗಿ ಪಡೆದ ಭಾರ್ಗವನಂದನನು ಆ ಅನುಕೂಲೆಯೊಂದಿಗೆ ತನ್ನ ಆಶ್ರಮದಲ್ಲಿ ಮತ್ತಷ್ಟು ತಪಸ್ಸನ್ನ ಮಾಡಿದ. ಅವರಿಬ್ಬರ ದಾಂಪತ್ಯಕ್ಕೆ 4 ಕುಮಾರರು ಜನಿಸ್ತಾರೆ. ರಾಮನು 5ನೇಯವನು. ಎಲ್ಲರಿಗಿಂತಲೂ ಕಿರಿಯವನಾಗಿದ್ದರೂ ರಾಮ ಎಲ್ಲದರಲ್ಲಿಯೂ ಎಲ್ಲರಿಗಿಂತಲೂ ಮೊದಲನೆಯವನಾಗಿದ್ದ. ಒಮ್ಮೆ ಮಕ್ಕಳೆಲ್ಲರೂ ಹಣ್ಣು ಹುಡುಕಿ ತರಲು ಹೋಗಿದ್ದಾಗ ನಿಯತವ್ರತೆ ರೇಣುಕೆಯು ಸ್ನಾನಕ್ಕೆಂದು ಹೋಗ್ತಾಳೆ. ಆ ರೇಣುಕೆಯಾದರೋ ಬರುತ್ತಿರುವಾಗ ಚಿತ್ರರಥನೆಂಬ ರಾಜನನ್ನ ನೋಡ್ತಾಳೆ. ಸರೋವರದಲ್ಲಿ ಸ್ತ್ರೀಯರೊಂದಿಗೆ ಆಡುತ್ತಿದ್ದ ಆ ಶ್ರೀಮಂತ ಪದ್ಮಮಾಲಿಯನ್ನ ನೋಡಿ ರೇಣುಕೆಯು ಅವನ ಸಾಮೀಪ್ಯವನ್ನ ಬಯಸ್ತಾಳೆ. ಆ ವ್ಯಭಿಚಾರದಿಂದ ಬುದ್ಧಿ ಕಳೆದುಕೊಂಡ ಆಕೆ ನೀರಿನಲ್ಲಿ ಒದ್ದೆಯಾಗಿ ನಡೆಯುತ್ತಾ ಆಶ್ರಮವನ್ನ ಪ್ರವೇಶಿಸ್ತಾಳೆ. ಅವಳ ಗಂಡ ಎಲ್ಲವನ್ನ ತಿಳಿದುಕೊಂಡ. ಆಕೆ ತನ್ನ ಧೈರ್ಯದಿಂದ ಚ್ಯುತಳಾಗಿದ್ದಾಳೆ ಮತ್ತು ತನ್ನ ಬ್ರಹ್ಮಲಕ್ಷ್ಮಿಯನ್ನ ತೊರೆದಿದ್ದಾಳೆ ಎಂದು ಆ ವೀರ್ಯವಂತ ಮಹಾ ತೇಜಸ್ವಿಯು ಆಕೆಯನ್ನ ಧಿಕ್ಕರಿಸುವ ಮಾತುಗಳಿಂದ ಜರಿದ. ಆಗ ರಮಣ್ವಂತ ಎಂಬ ಹೆಸರಿನ ಜಮದಗ್ನಿಯ ಮೊದಲ ಪುತ್ರ, ಹಾಗೆ ಸುಶೇಷಣ 2ನೇಯವನು, ಇನ್ನುಳಿದ ವಸುವು ಮತ್ತು ವಿಶ್ವಾಸವು ಇಬ್ಬರು ಬರ್ತಾರೆ. ಆ ಭಗವಾನನು ಅವರಲ್ಲಿ ಅನುಕ್ರಮವಾಗಿ ಒಬ್ಬೊಬ್ಬರಲ್ಲಿಯೂ ತಾಯಿಯನ್ನು ವಧಿಸಲು ಆಜ್ಞಾಪಿಸಿದ. ಆದರೆ ತಾಯಿಯ ಮೇಲಿನ ಮೋಹದಿಂದ ಅವರು ಯಾರೂ ಉತ್ತರಿಸಲಿಲ್ಲ. ಆಗ ಕೋಪದಿಂದ ಅವರನ್ನು ಶಪಿಸಿದ. ಅವರು ಶಾಪದಿಂದ ತಮ್ಮ ಚೇತನವನ್ನು ಕಳೆದುಕೊಂಡು ತಕ್ಷಣವೇ ಮೃಗ ಪಕ್ಷಿಗಳಂತೆ ಜಡ ವಸ್ತುಗಳಂತೆ ವರ್ತಿಸತೊಡಗಿದ್ರು. ಆನಂತರ ಅಲ್ಲಿಗೆ ಪರಮ ವೀರಹ ರಾಮನು ಆಶ್ರಮಕ್ಕೆ ಬಂದ.
ಮಹಾತಪಸ್ವಿ ಜಮದಗ್ನಿಯು ಮಹಾಕೋಪದಿಂದ ತನ್ನ ಕಡೆ ಮಗನಿಗೆ ಹೀಗೆ ಹೇಳಿದ, ಪುತ್ರ, ಈ ಪಾಪಿ ತಾಯಿಯನ್ನ ಕೊಲ್ಲು, ವ್ಯಥೆ ಮಾಡಬೇಡ ಎಂದ. ಕೂಡಲೇ ಒಂದೇ ಒಂದು ಮಾತನಾಡದೆ ಶಿರಬಾಗಿ ನಮಸ್ಕರಿಸಿದ ರಾಮ ಕೊಡಲಿಯನ್ನ ಹಿಡಿದು ತಾಯಿಯ ತಲೆ ಕಡಿದ. ಮಹಾತ್ಮ ಜಮದಗ್ನಿಯ ಕೋಪವು ತಕ್ಷಣವೇ ಕಡಿಮೆಯಾಯಿತು. ಕೂಡಲೇ ಪ್ರಸನ್ನನಾಗಿ ಹೇಳಿದ, ಮಗು, ನನ್ನ ಈ ಮಾತಿನಂತೆ ನೀನು ಈ ದುಷ್ಟರ ಕೆಲಸವನ್ನ ಮಾಡಿದ್ದೀಯೇ. ಧರ್ಮಜ್ಞ, ನಿನ್ನ ಎದೆಯಲ್ಲಿ ಎಷ್ಟನ್ನ ಬಯಸುತ್ತೀಯೋ ಅಷ್ಟು ವರಗಳನ್ನು ಕೇಳು ಎನ್ನುತ್ತಾನೆ. ಆಗ ಪರಶುರಾಮರು, ನನ್ನ ತಾಯಿ ಎದ್ದೇಳಲೆಂದು, ವಧೆಯನ್ನು ಮರೆಯುವಂತೆಯೂ ಪಾಪವು ನನಗೆ ತಾಗದಿರಲೆಂದು ಮತ್ತು ತನ್ನ ಸಹೋದರರು ತಮ್ಮ ಹಿಂದಿನ ಸ್ವಭಾವಕ್ಕೆ ಹಿಂದಿರುಗಲೆಂದು ಕೇಳಿಕೊಳ್ತಾರೆ. ಮಹಾ ತಪಸ್ವಿ ಜಮದಗ್ನಿಯು ಪ್ರಸನ್ನನಾಗಿ ದ್ವಂದ್ವ ಯುದ್ಧದಲ್ಲಿ ಅಜೇಯತ್ವವನ್ನ, ದೀರ್ಘಾಯುಷ್ಯನ್ನ ಮತ್ತು ಪರಶುರಾಮರು ಬಯಸಿದೆಲ್ಲವನ್ನ ಕರುಣಿಸ್ತಾರೆ. ಹೀಗೆ ಒಂದು ದಿನ ಅವನ ಮಕ್ಕಳೆಲ್ಲರೂ ಹೊರಗೆ ಹೋಗಿದ್ದಾಗ ಕರಾವಳಿಯ ರಾಜ ಕಾರ್ತವೀರ್ಯನು ಅಲ್ಲಿಗೆ ಆಗಮಿಸ್ತಾನೆ. ರಾಜ ಆಶ್ರಮಕ್ಕೆ ಬಂದಾಗ ಋಷಿಪತ್ನಿಯು ಆತನನ್ನ ಗೌರವಿಸ್ತಾಳೆ. ಆದರೆ ಆ ಯುದ್ಧ ಮದ ಸಂಬತ್ತನು ಅವಳ ಆತಿಥ್ಯವನ್ನ ಸ್ವೀಕರಿಸಲಿಲ್ಲ. ಆಶ್ರಮವನ್ನ ಧ್ವಂಸ ಮಾಡಿ ಕೂಗುತ್ತಿರುವ ಹೋಮಧೇನುವಿನ ಕರುವನ್ನ ಬಲಾತ್ಕಾರವಾಗಿ ತೆಗೆದುಕೊಂಡು ಹೋಗುತ್ತಾ ಮಹಾವೃಕ್ಷಗಳನ್ನೇ ಕಡಿದುರುಳಿಸಿದ. ರಾಮನು ಮರಳಿ ಬಂದಾಗ ಸ್ವಯಂ ತಂದೆಯು ಎಲ್ಲವನ್ನು ಹೇಳ್ತಾನೆ. ಕೂಗುತ್ತಿರುವ ಗೋವನ್ನ ನೋಡಿ ರಾಮನು ಕೋಪದಿಂದ ಆವೇಶಗೊಂಡ. ಕೋಪಾವಿಷ್ಟನಾದ ಪರವೀರಹ ಭಾರ್ಗವನು ಕಾರ್ತವೀರ್ಯನನ್ನ ಆಕ್ರಮಣ ಮಾಡಿ ಅವನೊಂದಿಗೆ ಯುದ್ಧದಲ್ಲಿ ತೊಡಗದ. ತನ್ನ ಧನಸ್ಸನ್ನ ಹಿಡಿದು ಹರಿತವಾದ ಬಾಣಗಳಿಂದ ಪರಿಘಗಳಂತಿದ್ದ ಅವನ ಸಹಸ್ರ ಬಾಹುಗಳನ್ನು ಕತ್ತರಿಸಿ ಹಾಕದ. ರಾಮನ ಮೇಲೆ ಕುಪಿತರಾಗಿ ಅರ್ಜುನನ ದಾಯಾದಿಗಳು ರಾಮನಿಲ್ಲದಿದ್ದಾಗ ಆಶ್ರಮದಲ್ಲಿದ್ದ ಜಮದಗ್ನಿಯ ಮೇಲೆ ದಾಳಿ ಮಾಡ್ತಾರೆ. ಯುದ್ಧ ಮಾಡಲು ನಿರಾಕರಿಸಿದ ಆ ತಪಸ್ವಿಯನ್ನ ರಾಮ ರಾಮ ಎಂದು ಕೂಗುತ್ತಿರುವಾಗಲೇ ಯಾರ ರಕ್ಷಣೆಯಲ್ಲಿಯೂ ಇಲ್ಲದಿರುವಾಗ ಸಂಹರಿಸ್ತಾರೆ. ನಂತರ ಪರಶುರಾಮರು ಆಶ್ರಮಕ್ಕೆ ಬಂದಾಗ ಮೃತ್ಯುವಶರಾಗಿದ್ದ ತನ್ನ ತಂದೆಯನ್ನ ನೋಡಿದ ಆ ವೀರ ಅನರ್ಹನಾದವನಿಗೆ ಹೀಗಾಗಿದ್ದುದನ್ನು ಕಂಡು ಬಹಳ ದುಃಖಿತನಾಗಿ ವಿಲಪಿಸಿದ. ಅಪ್ಪ, ನನ್ನ ಅಪರಾಧದಿಂದಲೇ ಈ ಕ್ಷುದ್ರ ಬಾಲಿಶ ಕಾರ್ತವೀರ್ಯನ ದಾಯಾದಿಗಳು ವನದಲ್ಲಿ ಮೃಗಗಳನ್ನ ಬಾಣಗಳಿಂದ ಕೊಲ್ಲುವಂತೆ ನಿನ್ನನ್ನು ಕೊಂದಿದ್ದಾರೆ. ಸತ್ಯಪಥದಲ್ಲಿ ನಡೆದುಕೊಂಡು ಹೋಗುತ್ತಿರುವ ಎಲ್ಲ ಭೂತಗಳಿಗೂ ಅನಾಗಸನಾಗಿರುವ ಧರ್ಮಜ್ಞನಾದ ನಿನಗೆ ಈ ರೀತಿಯ ಮೃತ್ಯುವು ಹೇಗೆ ಸರಿಯಾಗುತ್ತೆ? ತಪಸ್ಥನಾಗಿದ್ದ ಯುದ್ಧ ಮಾಡದೇ ಇರುವ ವೃದ್ಧನಾದ ನಿನ್ನನ್ನ ನೂರಾರು ಹರಿತ ಬಾಣಗಳಿಂದ ಕೊಂದು ಅವರು ಎಷ್ಟು ಪಾಪಗಳನ್ನು ಸಂಗ್ರಹಿಸಿರಲಿಕ್ಕಿಲ್ಲ. ಹೋರಾಡದೆ ಇದ್ದ ಏಕಾಂಗಿಯಾಗಿದ್ದ ಧರ್ಮಜ್ಞನನ್ನ ನಾಚಿಕೆ ಇಲ್ಲದೆ ಕೊಂದ ಅವರು ತಮ್ಮ ರಾಜರಿಗೆ, ಸ್ನೇಹಿತರಿಗೆ ಏನೆಂದು ಹೇಳ್ತಾರೆ? ಹೀಗೆ ನಾನಾ ವಿಧದಲ್ಲಿ ವಿಲಪಿಸಿದ. ಆ ಮಹಾತಪಸ್ವಿಯು ತಂದೆಯ ಕರ್ಮಾದಿಗಳೆಲ್ಲವನ್ನು ನಡೆಸಿದ. ಪರಪುರಂಜೆಯ ರಾಮನು ತಂದೆಯನ್ನ ಅಗ್ನಿಯಲ್ಲಿ ದಹಿಸಿದ. ಕೂಡಲೇ ಆ ಬೆಂಕಿಯ ಕೆನ್ನಾಲಿಗೆಯನ್ನ ದಿಟ್ಟಿಸುತ್ತಾ ಇಡೀ ಭೂಮಂಡಲದಲ್ಲಿರುವ ಕ್ಷತ್ರಿಯರೆಲ್ಲರನ್ನ ವಧಿಸುವ ಪ್ರತಿಜ್ಞೆ ಮಾಡಿದ. ಅಂತಕನಂತಿದ್ದ ಆ ಅತಿಬಲ ಶೂರ ವೀರ್ಯನು ಕೋಪದಿಂದ ಶಸ್ತ್ರವನ್ನ ಹಿಡಿದು ಒಬ್ಬನೇ ಕಾರ್ತವೀರ್ಯನ ಮಕ್ಕಳನ್ನ ಸಂಹರಿಸಿದ. ಪ್ರಹರಿಗಳಲ್ಲಿ ಶ್ರೇಷ್ಠರಾದ ರಾಮನು ಅವರ ಅನುಯಾಯಿ ಕ್ಷತ್ರಿಯರೆಲ್ಲರನ್ನು ಸದೆಬಡಿದ. 21 ಬಾರಿ ಭೂಮಿಯ ಮೇಲೆ ಕ್ಷತ್ರಿಯರಿಲ್ಲದಂತೆ ಮಾಡಿ ಪ್ರಭುವು ಸಮಂತ ಪಂಚಕದಲ್ಲಿ ರಕ್ತದ 5 ಸರೋವರಗಳನ್ನು ನಿರ್ಮಿಸಿದ. ಆ ಭೃಗು ಕುಲೋದ್ದಹನು ಅವುಗಳಿಂದ ಪಿತೃಗಳಿಗೆ ತರ್ಪಣೆಯನ್ನಿತ್ತ. ಆಗ ಸಾಕ್ಷಾತ್ ರುಚಿಕನು ಅಲ್ಲಿಗೆ ಬಂದು ರಾಮನನ್ನ ತಡಿತಾನೆ. ಆನಂತರ ಮಹಾತ್ಮ ಪ್ರತಾಪಿ ಜಮದಗ್ನಿಯು ಮಹಾಯಜ್ಞದಿಂದ ದೇವೇಂದ್ರನನ್ನ ತೃಪ್ತಿಪಡಿಸಿ ಭೂಮಿಯನ್ನ ಬ್ರಾಹ್ಮಣರಿಗೆ ದಾನವಾಗಿತ್ತ. 10 ಅಳತೆ ಉದ್ದದ ಮತ್ತು 9 ಅಳತೆ ಎತ್ತರದ ಬಂಗಾರದ ವೇದಿಕೆಯನ್ನ ನಿರ್ಮಿಸಿ ಮಹಾತ್ಮ ಕಶ್ಯಪನಿಗೆ ದಾನವಾಗಿದ್ದ. ಕಶ್ಯಪನ ಅನುಮತಿಯನ್ನ ಪಡೆದು ಬ್ರಾಹ್ಮಣರು ಅದನ್ನ ತುಂಡು ತುಂಡುಗಳನ್ನಾಗಿ ಮಾಡಿ ಹಂಚಿಕೊಳ್ತಾರೆ. ಆದುದರಿಂದ ಅವರು ಖಾಂಡವಾಯನರೆಂದು ಪ್ರಖ್ಯಾತರಾದರು. ಭೂಮಿಯನ್ನ ಮಹಾತ್ಮ ಕಶ್ಯಪನಿಗಿತ್ತು. ಆ ಅಮಿತ ವಿಕ್ರಮನು ಮಹೇಂದ್ರ ಗಿರಿಯಲ್ಲಿ ಗಾಢ ತಪಸ್ಸಿಗೆ ಕುಳಿತ. ಹೀಗೆ ಚಿರಂಜೀವಿಗಳಲ್ಲಿ ಒಬ್ಬನಾದ ಪರಶುರಾಮನೇ ಇದೀಗ ಕಲ್ಕಿ ಭಗವಾನನಿಗೆ ಗುರುವಾಗಿದ್ದನೆಂದರೆ ಕಲ್ಕಿಯ ಕೋಪ ಪ್ರತಾಪ ಅದೆಂಥದ್ದಿರಬಹುದು? ಊಹೆ ಮಾಡೋದಕ್ಕೂ ಅಸಾಧ್ಯ. ಆದರೆ ಖಂಡಿತವಾಗ್ಲೂ ಸಂಶಯಾಸ್ಪದವಾಗಿ ಒಬ್ಬೊಬ್ಬ ದುರುಳರ ಶಿರಚ್ಛೇದ ನಡೆಯುತ್ತೆ ಅನ್ನೋದರಲ್ಲಿ 2 ಮಾತಿಲ್ಲ. ಗಾದೆಯೇ ಹೇಳುವಂತೆ ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು, ಗುರುವಿನಂತೆ ಶಿಷ್ಯ. ಈ ಮಾತು ಅಕ್ಷರಶಃ ಸತ್ಯ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.